ಏನೊಂದು ಆರೋಗ್ಯದ ಸಮಸ್ಯೆ ಇಲ್ಲದಿದ್ದರೂ ಹೋದ ವರ್ಷ ಇದ್ದಕ್ಕಿದ್ದಂತೆ ದೃಷ್ಟಿ ಮಂದವಾಗಲು ಶುರುವಾಯಿತು. ಎಲ್ಲ ಥರದ ಔಷಧಿ ಪಥ್ಯವಾದರೂ ದೃಷ್ಟಿದೋಷದಲ್ಲಿ ಏನೊಂದೂ ವ್ಯತ್ಯಾಸವಾಗಿಲ್ಲ. ಈ ಆಘಾತವನ್ನು ಹೆಂಗಪ್ಪ ಎದುರಿಸಲಿ ಎಂಬ ಚಿಂತೆ ಕಾಡಲಾರಂಭಿಸಿತು. ಆಗ ನಮ್ಮ ಹಿತೈಷಿಗಳು ಒಬ್ಬರು ರಾಘವೇಂದ್ರ ಕವಚವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ರಾಯರ ಮೊರೆ ಹೋಗಿ ಅಂತ ಧೈರ್ಯದ ಮಾತುಗಳಿಂದ ದಾರಿ ತೋರಿಸಿದರು. ಅವತ್ತಿನಿಂದ ರಾಘವೇಂದ್ರ ಕವಚವನ್ನು ಹಗಲು ರಾತ್ರಿ ಕೇಳಲು ಶುರು ಮಾಡಿದೆ. ಪದಗಳ ಅರ್ಥಗಳು ಸರಿಯಾಗಿ ಆಗದಿದ್ದರೂ ಮನಸ್ಸಿಗೆ ಏನೋ ಒಂದು ಥರದ ಶಾಂತಿ, ರಾಯರಲ್ಲಿ ಭರವಸೆ, ನಂಬಿಕೆ ಬರಲು ಶುರುವಾಯಿತು. ಶ್ರೀ ಅಪ್ಪಣ್ಣಾಚಾರ್ಯರಿಂದ ರಚಿತವಾಗಿರುವ ಕವಚವು ಸಂಪೂರ್ಣ ಸಂಸ್ಕೃತದಲ್ಲಿ ಇರುವುದರಿಂದ ಪದಗಳ ಗೂಢಾರ್ಥಗಳು ಮತ್ತು ಅದರ ಮಹಿಮೆಯು ತಿಳಿಯುವುದು ಕಷ್ಟವಾಯಿತು. ಹೀಗೆ ಕವಚದ ಮಹಿಮೆಯನ್ನು ತಿಳಿಯದೆ, ಅರ್ಥ ಮಾಡಿಕೊಳ್ಳದೆ ಪಠನ ಮಾಡಿ ಏನು ಪ್ರಯೋಜನ ಅಂತ ಗಾಢವಾಗಿ ಚಿಂತಿಸುತ್ತಿದ್ದಾಗ ನಾನೇ ಯಾಕೆ ಕವಚದ ಕನ್ನಡ ಅನುವಾದ ಮಾಡಬಾರದು ಅಂತ ರಾಯರಿಂದ ಪ್ರೇರಣೆ ಬಂತು. ಗುರುಗಳ ಆಶೀರ್ವಾದದಿಂದ ಸಂಸ್ಕೃತ ವಿದ್ವಾಂಸರಾದ ಮಂಜುಳಾ ಅವರಿಂದ ಪದಗಳ ಅರ್ಥಗಳು ತಿಳಿದು ಪಠನದಿಂದ ತೃಪ್ತಿ ಸಿಕ್ಕಿತು. ಅವರಿಗೆ ನಾನು ಚಿರಋಣಿ. ಈ ಸರಳ ಕನ್ನಡ ಅನುವಾದದಿಂದ ಸರ್ವರಿಗೂ ಕವಚದ ಒಂದೊಂದು ಪದಗಳಲ್ಲಿ ಅಡಕವಾಗಿರುವ ಮಹಿಮೆ, ಶಕ್ತಿ ತಿಳಿದು ರಾಯರ ಮೇಲಿರುವ ಅನನ್ಯ ಭಕ್ತಿ ಶ್ರದ್ಧೆ ಮತ್ತಷ್ಟು ಆಳವಾಗಲಿ ಎಂಬುದು ನನ್ನ ಆಶಯ. ರಾಯರ ಚರಣ ಕಮಲಗಳಿಗೆ ಸಂಪೂರ್ಣ ಶರಣರಾಗಿ ಕೃತಾರ್ಥರಾಗಲಿ ಎನ್ನುವುದು ನನ್ನ ಹಂಬಲ. ಈ ಅದ್ಭುತ ಸಾಹಸಕ್ಕೆ ಬೆಂಬಲ ಕೊಟ್ಟು ತಮ್ಮ ಕಂಚಿನ ಕಂಠದಿಂದ ಸ್ಪಷ್ಟವಾಗಿ ಸುಶ್ರಾವ್ಯವಾಗಿ ಕವನದ ಕನ್ನಡ ಅನುವಾದವನ್ನು ಪಠನ ಮಾಡಿದ ಶ್ರೀಮತಿ ದೀಪಿಕಾ ಪಾಂಡುರಂಗಿ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಶ್ರೀಮಾನ್ ಶ್ರೀಧರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ತೃಪ್ತಿಕರವಾಗಿ ಕವಚದ ರೆಕಾರ್ಡ್ ಮಾಡಿಕೊಟ್ಟಿರುವ RK ಸ್ಟುಡಿಯೋದ ಶ್ರೀ ರವಿಶಂಕರ್ ಅವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುವೇ ನಮಃ. ಯತಿಶ್ರೇಷ್ಠರು, ಗುರುವರರು, ಮಹಾನುಭಾವರಾದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಪ್ರಾರ್ಥನಾ ಸ್ವರೂಪವಾದ ರಾಘವೇಂದ್ರ ಕವಚವನ್ನು ನಾನು ಹೇಳುತ್ತೇನೆ. ಈ ಕವಚವು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವಂಥದ್ದಾಗಿದೆ. ಈ ರಾಘವೇಂದ್ರ ಕವಚವು ಋಷಿ ಸಮಾನರಾದ ಶ್ರೀ ಅಪ್ಪಣ್ಣಾಚಾರ್ಯರಿಂದ ಅನುಷ್ಠುಪ್ ಛಂದಸ್ಸಿನಲ್ಲಿ ವರ್ಣಿತವಾಗಿದೆ. ದೇವಾಂಶರಾದ ಶ್ರೀ ರಾಘವೇಂದ್ರ ಗುರುಗಳನ್ನು ಈ ಕವಚದ ಮೂಲಕ ಯಾರು ಮೊರೆ ಹೋಗುತ್ತಾರೋ ಅಂತಹ ಶರಣರ ಇಷ್ಟಾರ್ಥಗಳನ್ನು ಗುರುಗಳು ನೆರವೇರಿಸಿಕೊಡಲಿ. ಉದಯಿಸುತ್ತಿರುವ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳಂತೆ ಬೆಳಗುತ್ತಿರುವ ಗುರು ಸಾರ್ವಭೌಮರು ಧರ್ಮ ಸ್ಥಾಪನೆ, ಧರ್ಮ ರಕ್ಷಣೆ ಮತ್ತು ಧರ್ಮ ಪ್ರಸಾರದ ಸಂಕೇತವಾಗಿರುವ ಪರಮಹಂಸ ಪೀಠವಾದ ಕೂರ್ಮಾಸನದ ಮೇಲೆ ವಿರಾಜಮಾನರಾಗಿದ್ದಾರೆ. ಅಂತಹ ರಾಯರನ್ನು ಚಿತ್ತದಲ್ಲಿ ಧ್ಯಾನಿಸುತ್ತ 108 ಬಾರಿ ಈ ಕವಚವನ್ನು ಭಕ್ತಿಯಿಂದ ಜಪಿಸುವುದು ಶ್ರೇಯಸ್ಕರವಾಗಿದೆ. ಸರ್ವಸಂಗ ಪರಿತ್ಯಾಗಿಗಳು, ವೈರಾಗ್ಯ ಶಿಖಾಮಣಿಗಳಾದ ಗುರುಸಾರ್ವಭೌಮರು ಕಾವಿಯ ವಸ್ತ್ರವನ್ನು ಧರಿಸಿದ್ದಾರೆ. ಭಗವಂತನಿಗೆ ಪ್ರೀತ್ಯಾಸ್ಪದಳಾದ, ಭಗವಂತನ ಪೂಜೆಯಲ್ಲಿ ಅಗ್ರಸ್ಥಾನ ಪಡೆದಿರುವ ನಿರ್ಮಾಲ್ಯ ಸ್ವರೂಪಳಾಗಿ ಭಗವದ್ಭಕ್ತರ ತನು ಮನವನ್ನ ಅಲಂಕರಿಸುವ ತುಳಸೀಮಣಿಯ ಹಾರವನ್ನು ಎದೆಯ ಮೇಲೆ ಧರಿಸಿದ್ದಾರೆ. ಹೃನ್ಮಂದಿರದಲ್ಲಿ ತಮ್ಮ ಉಪಾಸ್ಯ ಮೂರುತಿಯಾದ ಶ್ರೀರಾಮಚಂದ್ರನನ್ನು ನಿರಂತರ ಧ್ಯಾನಿಸುತ್ತ ಪ್ರಖರ ಸೂರ್ಯನಂತೆ ತೇಜಪುಂಜರಾಗಿ ಕಂಗೊಳಿಸುತ್ತಿರುವ ರಾಯರನ್ನು ಚಿಂತಿಸೋಣ. ಜಪಾನಿರತರಾದ ಗುರು ಸಾರ್ವಭೌಮರ ನೀಳವಾದ ಬಾಹುಗಳಲ್ಲಿ ದಂಡ ಕಮಂಡಲುಗಳು ಕಂಗೊಳಿಸುತ್ತಿದೆ.
ವರಪ್ರದಾತವಾದ ಅವರ ಕರಕಮಲಗಳು ಅಭಯ ಜ್ಞಾನಮುದ್ರೆ ಹಾಗೂ ಜಪಮಣಿಗಳಿಂದ ಶೋಭಿಸುತ್ತಿವೆ. ಯೋಗಿವರ್ಯರಾದ ರಾಯರ ಅಗಾಧ ಮಹಿಮೆಗಳನ್ನು ಸ್ಮರಿಸುತ್ತ ಭಜಿಸುತ್ತ ಅವರ ಪಾದ ಕಮಲಗಳಲ್ಲಿ ಅನನ್ಯ ಶರಣಾಗತ ಭಾವದಲ್ಲಿ ವಂದಿಸಲು, ಅಂತಹ ಶರಣಾರ್ಥಿಗಳ ಸದಪೇಕ್ಷೆಗಳನ್ನು ಅನುಗ್ರಹಪೂರ್ವಕವಾಗಿ ಈಡೇರಿಸುವ ಗುರುಗಳು ತಮ್ಮ ಅಭಯಕರವನ್ನು ನನ್ನ ಶಿರದ ಮೇಲಿಟ್ಟು ಸದಾ ರಕ್ಷಿಸಲಿ. ಪಾಪವೆಂಬ ಪರ್ವತವನ್ನು ಕುಟ್ಟಿ ಪುಡಿ ಮಾಡುವಲ್ಲಿ ವಜ್ರಾಯುಧದಂತಿರುವ ರಾಯರು ನನ್ನ ಕೂದಲನ್ನು ಸದಾ ರಕ್ಷಿಸಲಿ. ಯೋಗ್ಯ ಜೀವಿಗಳ ಅಪರಾಧಗಳನ್ನು ಕ್ಷಮಿಸುವಲ್ಲಿ ದಯಾಳು ದೊರೆಗಳಂತಿರುವ ರಾಯರು ನನ್ನ ಮುಖವನ್ನು ಸದಾ ರಕ್ಷಿಸಲಿ. ಭಕ್ತರ ಇಹಪರ ಸಾಧನೆಗಳಿಗೆ ಶ್ರೇಯಸ್ಕರವೂ ಪ್ರೇಯಸ್ಕರವೂ ಆದ ಸಂಪತ್ತನ್ನು ಶ್ರೀಹರಿವಾಯು ಗುರುಗಳ ಅವಿರತ ಸೇವೆಯಿಂದ ಅಗಣಿತವಾಗಿ ಸಂಪಾದಿಸಿರುವ ರಾಯರು ನನ್ನ ಹಣೆಯನ್ನು ಸದಾ ರಕ್ಷಿಸಲಿ. ಪರಿಶುದ್ಧವಾದ ತತ್ವಜ್ಞಾನದ ಬೆಳಕಿನಲ್ಲಿ ಸರ್ವೋತ್ತಮನಾದ ಭಗವಂತನನ್ನು ತೋರಿಸುವ ದೇವಸ್ವಭಾವಿಗಳಾದ ರಾಯರು ನನ್ನ ಕಣ್ಣುಗಳನ್ನು ಸದಾ ರಕ್ಷಿಸಲಿ. ಮಹಿಮಾನ್ವಿತರಾದ ರಾಯರು ಸಕಲರ ಇಷ್ಟಾರ್ಥಗಳನ್ನು ಅನುಗ್ರಹಿಸುತ್ತ ಕಲ್ಪವೃಕ್ಷದಂತೆ ಇದ್ದಾರೆ. ವೇದಗಳ ನಿಜ ಅರ್ಥವನ್ನು ಬೋಧಿಸುವ ಮೂಲಕ ರಾಯರು ನನ್ನ ಕಿವಿಗಳನ್ನು ರಕ್ಷಿಸಲಿ. ಸರ್ವರಿಗೂ ಮಂಗಳವನ್ನುಂಟು ಮಾಡುವ ರಾಯರು ನನ್ನ ಮೂಗು ಮತ್ತು ನಾಲಗೆಯನ್ನು ರಕ್ಷಿಸಲಿ. ದುಃಖವೆಂಬ ಹತ್ತಿಯ ರಾಶಿಯನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡುವ ಬೆಂಕಿಯ ಕಿಡಿಯಂತಿರುವ ರಾಯರು ನನ್ನ ದವಡೆಯನ್ನು ಸದಾ ರಕ್ಷಿಸಲಿ. ಅಲೌಕಿಕಾನಂದಾದಿ ಸದ್ಗುಣಗಳ ಗಣಿಯಾದ ರಾಯರು ನಿರಂತರ ನನ್ನ ಹುಬ್ಬುಗಳನ್ನು ರಕ್ಷಿಸಲಿ. ಎಲ್ಲ ಗ್ರಹ ತಾಪಾದಿಗಳನ್ನು ತಡೆ ಹಿಡಿಯಬಲ್ಲ ಶಕ್ತಿ ಸಂಪನ್ನರಾದ ರಾಯರು ನನ್ನ ತುಟಿಗಳನ್ನು ಸದಾ ರಕ್ಷಿಸಲಿ. ಸಂಸಾರ ಸಮುದ್ರವನ್ನು ದಾಟಿಸುವಲ್ಲಿ ಸೇತುವೆಯಂತಿರುವ ರಾಯರು ನನ್ನ ಹಲ್ಲುಗಳನ್ನು ಸದಾ ರಕ್ಷಿಸಲಿ. ದೋಷರಹಿತರಾಗಿ ಎಲ್ಲರನ್ನೂ ಸಲಹುವ ರಾಯರು ನನ್ನ ಕೆನ್ನೆಗಳನ್ನು ಸದಾ ರಕ್ಷಿಸಲಿ. ರಾಗದ್ವೇಷರಹಿತ ಸ್ವರೂಪವುಳ್ಳ ರಾಯರು ನನ್ನ ಕಂಠವನ್ನು ಸದಾ ರಕ್ಷಿಸಲಿ. ಸತ್ತತ್ವವಾದದ ಮಂಡನ ವೈಖರಿಯಿಂದ ಬಹುಮಂದಿ ವಾದಿಗಳನ್ನು ಜಯಿಸಿದ ಸ್ವಮತ ಸ್ಥಾಪನಾ ದೀಕ್ಷಾ ಕೌಶಲದಿಂದ ಪ್ರತಿವಾದಿಗಳನ್ನು ಮೂಕರನ್ನಾಗಿಸಿದ ರಾಯರು ನನ್ನ ಹಸ್ತಗಳನ್ನು ಸದಾ ರಕ್ಷಿಸಲಿ. ಪೂರ್ವ ಭಾಷ್ಯಗಳಲ್ಲಿದ್ದ ದೋಷಗಳನ್ನು ಪ್ರೀತಿಯಿಂದಲೇ ಮನವರಿಕೆ ಮಾಡಿಕೊಟ್ಟು ತಮ್ಮ ವಾಕ್ಚಾತುರ್ಯದಿಂದ ಪ್ರತಿವಾದಿಗಳ ಬುದ್ಧಿ, ಮನಸ್ಸು ಮತ್ತು ಚಿತ್ತವನ್ನು ಗೆದ್ದ ರಾಯರು ನನ್ನ ಎದೆಯನ್ನು ಸದಾ ರಕ್ಷಿಸಲಿ. ಪತ್ನಿ, ಪುತ್ರರು, ಧನಧಾನ್ಯವೆಂಬ ಲೌಕಿಕ ಸಂಪತ್ತಿನ ಜೊತೆಗೆ ಜ್ಞಾನ ಭಕ್ತ್ಯಾದಿಗಳೆಂಬ ಪಾರಮಾರ್ಥಿಕ ಸಂಪತ್ತನ್ನೂ ಅಭಿವೃದ್ಧಿಗೊಳಿಸುತ್ತ ದೇಹಕ್ಕೆ ಬರುವ ರೋಗ ರುಜಿನಗಳನ್ನು ಕಳೆದು ಪುಷ್ಟಿ ತುಷ್ಟಿಗಳನ್ನು ನೀಡುವ ರಾಯರು ನನ್ನ ಹೃದಯವನ್ನು ಸದಾ ರಕ್ಷಿಸಲಿ. ಗುರು ಸಾರ್ವಭೌಮರ ಪಾದ ಕಮಲಗಳಿಗೆ ಅಭಿಷೇಕಿಸಲ್ಪಟ್ಟ ಜಲದ ಪ್ರೋಕ್ಷಣೆಯು ನಮ್ಮೆಲ್ಲ ಪಾಪಗಳನ್ನು ಕಳೆದು ಪುಣ್ಯವನ್ನು ಹೆಚ್ಚಿಸುವಂಥದ್ದಾಗಿದೆ. ಪಾಪ ಕಳೆವ ದೇವ ನದಿಯಾದ ಗಂಗೆಯಂತೆ ಶುದ್ಧಾತ್ಮರಾದ ರಾಯರು ನನ್ನ ಹೊಕ್ಕಳು ಮತ್ತು ಪಕ್ಕೆಗಳನ್ನು ರಕ್ಷಿಸಲಿ. ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಭಕ್ತರ
ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ತಾಪಗಳನ್ನು ನಾಶ ಮಾಡುವ ರಾಯರು ನನ್ನ ನಿತಂಬಗಳನ್ನು ನಿತ್ಯವೂ ರಕ್ಷಿಸಲಿ. ಬಂಜೆಯಾದ ಸಾಧ್ವಿಗೆ ಮಂತ್ರಾಕ್ಷತಾ ಬಲದಿಂದ ವಂಶೋದ್ಧಾರಕ ಸಂತಾನವನ್ನು ಕರುಣಿಸುವ ರಾಯರು ನನ್ನ ಸೊಂಟವನ್ನು ಸದಾ ರಕ್ಷಿಸಲಿ. ಭಕ್ತರ ಮನೋವಿಕಾರ, ಅಂಗವೈಕಲ್ಯಾದಿ ದೋಷಗಳನ್ನು ನಿವಾರಿಸಿ ಪುಷ್ಕಳವಾದ ಆರೋಗ್ಯ ನೀಡುವ ರಾಯರು ನನ್ನ ತೊಡೆಗಳನ್ನು ಸದಾ ರಕ್ಷಿಸಲಿ. ನಮ್ಮ ಪಾಪ ಪ್ರಾರಬ್ಧಾನುಸಾರವಾಗಿ ಸಂಭವಿಸುವ ಗ್ರಹಗಳ ಅನಿಷ್ಟ ಪ್ರಭಾವಗಳನ್ನು ಸಂಕುಚಿತ ಮಾಡುವ ರಾಯರು ನನ್ನ ಜನನೇಂದ್ರಿಯವನ್ನು ಸದಾ ರಕ್ಷಿಸಲಿ. ಭಕ್ತರ ಪಾಪರಾಶಿಯನ್ನು ಧ್ವಂಸ ಮಾಡಿ ಅವರ ಸಂಚಿತಾಗಾಮಿ ಪ್ರಾರಬ್ಧಗಳನ್ನು ಭಗವದಾಜ್ಞಾನುಸಾರ ಕಳೆದು ಅವರ ಸ್ವಸ್ವರೂಪ ದರ್ಶನ ಮಾಡಿಸಿ ಬಿಂಬದರ್ಶನ ಮಾಡಿಸುವ ಅಪರೋಕ್ಷಿಗಳಾದ ರಾಘವೇಂದ್ರ ಗುರು ಸಾರ್ವಭೌಮರು ನನ್ನ ದೇಹದ ಮೇಲಿರುವ ಪ್ರತಿ ರೋಮಕೂಪವನ್ನು ರಕ್ಷಿಸಲಿ. ಪರಮತ ಖಂಡನ, ಸ್ವಮತ ಸ್ಥಾಪನಾರ್ಥವಾಗಿ ತಮ್ಮ ಅವತಾರ ಕಾರ್ಯವನ್ನು ಮೀಸಲಿಟ್ಟ ಮಹಾದಾರ್ಶನಿಕರು ನಮ್ಮ ರಾಯರು. ಸರ್ವತಂತ್ರ ಸ್ವತಂತ್ರನಾದ ಶ್ರೀಮನ್ನಾರಾಯಣನೇ ಸರ್ವೋತ್ತಮನೆಂದು ರಮಾ ಬ್ರಹ್ಮಾದಿ ಸಮಸ್ತ ಜೀವಿಗಳು ಅವನ ದಾಸರೆಂದು ಈಶ ದಾಸ ಭಾವದ ತಿಳಿವಳಿಕೆ ನೀಡಿದ ಮಹಾಗುರುಗಳು ಇವರು. ಮುಖ್ಯ ಪ್ರಾಣರ ಜೀವೋತ್ತಮತ್ವ, ಪಂಚಭೇದ, ತಾರತಮ್ಯ, ಜಗತ್ಸತ್ಯತ್ವಾದಿ ಮಧ್ವ ಸಿದ್ಧಾಂತದ ಮೂಲ ಪ್ರಮೇಯಗಳನ್ನು ಆ ಸೇತು ಹಿಮಾಚಲ ಉಪದೇಶಿಸಿ ಸತ್ಸಿದ್ಧಾಂತವಾದ ಮಧ್ವ ಮತದ ಉತ್ಕರ್ಷಕ್ಕೆ ಕಾರಣೀಭೂತರಾದ ರಾಯರು ನನ್ನ ಮಂಡಿ ಮತ್ತು ಮೊಳಕಾಲುಗಳನ್ನು ನಿತ್ಯ ರಕ್ಷಿಸಲಿ. ಭಕ್ತ ಮಾನಸವೆಂಬ ಕಮಲಕ್ಕೆ ಸೂರ್ಯನಂತಿರುವ ಕುಂಭಕೋಣ ಕ್ಷೇತ್ರದಲ್ಲಿ ನೆಲೆಸಿರುವ ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಜಯೀಂದ್ರತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಸುಧೀಂದ್ರತೀರ್ಥ ಶ್ರೀಪಾದಂಗಳವರ ವರಕುಮಾರರಾದ ಯತಿಕುಲ ಶಿರೋಮಣಿಗಳಾದ ಶ್ರೀ ರಾಘವೇಂದ್ರ ತೀರ್ಥರು ನನ್ನ ಹಿಮ್ಮಡಿಗಳನ್ನು ಸದಾ ಕಾಪಾಡಲಿ. ಯಾವ ಗುರುಗಳ ಚರಣವನ್ನಾಶ್ರಯಿಸಿದರೆ ಸುಕೃತ ಫಲರೂಪವಾದ ಪುಣ್ಯಾರ್ಜನೆ ವಿಪುಲವಾಗುವುದೋ, ಯಾವ ಗುರುಗಳ ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದಲ್ಲಿ ಇಹಪರ ಸಾಧನೆಗೆ ಸಂಪತ್ತುಗಳಾದ ಜ್ಞಾನ ಭಕ್ತ್ಯಾದಿಗಳು ವೃದ್ಧಿಯಾಗುವುದೋ, ಆಯುಷ್ಯ, ಯಶಸ್ಸು, ಕುಲೋದ್ಧಾರಕ ಸಂತಾನದಿಂದ ವಂಶಗಳು ಬೆಳಗುತ್ತವೆಯೋ, ಯಾವ ಗುರುಗಳ ಅಭಯ ಹಸ್ತ ನಮ್ಮ ಶಿರದ ಮೇಲಿದ್ದರೆ ನಾನಾ ವಿಧವಾದ ಭಯ ಪರಿಹಾರವಾಗುವುದೋ, ಅಂತಹ ಕರುಣಾನಿಧಿಗಳಾದ ರಾಯರು ನನ್ನ ಪಾದಗಳನ್ನು ಸದಾ ಕಾಪಾಡಲಿ. ಪ್ರತಿವಾದಿಗಳನ್ನು ಪರಾಭವಗೊಳಿಸಿ ಅವರೊಳಗಿದ್ದ ಗ್ರಹಿಕಾದೋಷಗಳನ್ನು ಕಳೆದು ತತ್ವವಾದದ ದಿವ್ಯ ಜ್ಯೋತಿಯನ್ನು ಅವರ ಹೃದಯದೊಳಗೆ ಬೆಳಗಿಸಿದ ರಾಯರು ನನ್ನ ಹಸ್ತ ಮತ್ತು ಪಾದಗಳ ಬೆರಳುಗಳನ್ನು ಸದಾ ರಕ್ಷಿಸಲಿ. ಸರ್ವಶಾಸ್ತ್ರಗಳಲ್ಲಿ ಪಾರಂಗತರಾದ ರಾಯರು ನನ್ನ ಉಗುರುಗಳನ್ನು ಸದಾ ರಕ್ಷಿಸಲಿ. ತಮ್ಮ ಹೃತ್ಪದ್ಮವಾಸಿಯಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಿರುವ ಗುರು ಸಾರ್ವಭೌಮರು ಪೂರ್ವ ದಿಕ್ಕಿನಿಂದ ಬರಬಹುದಾದ ಆಪತ್ತುಗಳಿಂದ ಸದಾ ನನ್ನನ್ನು ರಕ್ಷಿಸಲಿ. ಭಕ್ತರ ಸ್ವರೂಪ ಯೋಗ್ಯತೆಗನುಗುಣವಾಗಿ ಅವರ ಇಷ್ಟಾನಿಷ್ಟಗಳನ್ನು ಚೆನ್ನಾಗಿ ಅರಿತು ಅನಿಷ್ಟ ಕಳೆದೂ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಯರು
ದಕ್ಷಿಣ ದಿಕ್ಕಿನಿಂದ ಬರಬಹುದಾದ ಆಪತ್ತುಗಳಿಂದ ನನ್ನನ್ನು ಸದಾ ರಕ್ಷಿಸಲಿ. ತನ್ನಲ್ಲಿ ಶರಣು ಬಂದವರ ಸದಪೇಕ್ಷೆಗಳನ್ನು ವಾತ್ಸಲ್ಯಮಯರಾಗಿ ಅನುಗ್ರಹಿಸುವ ಅತ್ಯಂತ ದಯಾಳುಗಳಾದ ರಾಯರು ಪಶ್ಚಿಮ ದಿಕ್ಕಿನಿಂದ ಉಂಟಾಗಬಹುದಾದ ತೊಂದರೆಗಳಿಂದ ನನ್ನನ್ನು ಸದಾ ರಕ್ಷಿಸಲಿ. ಶ್ರೀಹರಿವಾಯುಗುರುಗಳ ಪರಮಾನುಗ್ರಹ ಪಾತ್ರರಾಗಿ ಶಾಪಾನುಗ್ರಹ ಶಕ್ತರಾದವರು, ದಯಾಪರತೆ, ಸರ್ವರನ್ನೂ ಏಕೋಭಾವದಿಂದ ಕಾಣುವ ದಾಕ್ಷಿಣ್ಯತನ, ನುಡಿದ ವಾಣಿ ಸತ್ಯವಾಗುವಂತಹ ವಾಕ್ಸಿದ್ಧಿ ಮೊದಲಾದ ಗುಣಗಣಿಗಳೂ ವೈರಾಗ್ಯ ಶಿಖಾಮಣಿಗಳೂ ಆದ ರಾಯರು ಉತ್ತರ ದಿಕ್ಕಿನಿಂದ ಉಂಟಾಗಬಹುದಾದ ನಾನಾ ತೊಡರುಗಳಿಂದ ನನ್ನನ್ನು ನಿರಂತರ ಕಾಪಾಡಲಿ. ಶ್ರೀರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರವನ್ನು ನಿರಂತರ ಜಪಿಸುವ ಭಕ್ತರ ಸಕಲ ಇಂದ್ರಿಯಜ ಕರ್ಮ ದೋಷಗಳನ್ನು ಔದಾರ್ಯ ಭಾವದಿಂದ ಕಳೆದು ಪೊರೆವ ಗುರುವರರು ಕೆಳಗಿನ ಮತ್ತು ಮೇಲಿನ ದಿಕ್ಕುಗಳಿಂದ ಉದ್ಭವಿಸಿ ಬರಬಹುದಾದ ವಿಪತ್ತುಗಳಿಂದ ನನ್ನನ್ನು ಸದಾ ಕಾಪಾಡಲಿ. ತನಗೆ ಪ್ರೀತ್ಯಾಸ್ಪದರಾದ ಭಕ್ತರ ಪಾಪರಾಶಿಯನ್ನು ತರಿದು ಹಾಕುವ ದೋಷ ದೂರರಾದ ರಾಯರು ವಿದಿಕ್ಕುಗಳಿಂದ ಒದಗಿ ಬರಬಹುದಾದ ಕೆಡಕುಗಳಿಂದ ನನ್ನನ್ನು ಸದಾ ರಕ್ಷಿಸಲಿ. ಭಗವತ್ ಪ್ರಸಾದ ರೂಪವಾಗಿ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಪುರುಷಾರ್ಥಗಳನ್ನು ಹೊಂದಿಸಿಕೊಡುವ ಗುರುಕುಲಾಗ್ರಣಿಗಳಾದ ರಾಯರು ಬೆಳಗಿನ ಹೊತ್ತಿನಲ್ಲಿ ನನ್ನನ್ನು ರಕ್ಷಿಸಲಿ. ಪವನ ಮತವೆಂಬ ಸಮುದ್ರಕ್ಕೆ ಪೂರ್ಣಚಂದ್ರನಂತಿರುವ ವೈಷ್ಣವಾಗ್ರಣಿಗಳಾದ ರಾಯರು ಸಂಗಮ ಕಾಲದಲ್ಲಿ ಸಕಲ ಆಪತ್ತುಗಳನ್ನೂ ಕಳೆದು ನನ್ನನ್ನು ಸದಾ ಕಾಪಾಡಲಿ. ಊಹಾತೀತವಾದ ಮಹಿಮೆಗಳನ್ನು ಭುವಿಯಲ್ಲಿ ಘಟಿಸಿ ಕೀರ್ತಿ ಪ್ರಕೀರ್ತಿಗಳಿಂದ ಸ್ತುತ್ಯರಾಗಿ ಅನಂತ ಭಕ್ತರಿಂದ ವಂದ್ಯರಾದ ಗುರುವರರು ಮಧ್ಯಾಹ್ನ ಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ಮಂತ್ರಪೂರಿತ ಜಲದ ಪ್ರೋಕ್ಷಣೆಯಿಂದ ಅಕಾಲ ಮೃತ್ಯುವಿಗೆ ತುತ್ತಾದ ಮಗುವಿಗೆ ಪ್ರಾಣದಾನ ಮಾಡಿದ ಪ್ರಾಣಾವೇಶರಾದ ರಾಯರು ಸಾಯಂಕಾಲದ ಹೊತ್ತಿನಲ್ಲಿ ನನ್ನನ್ನು ರಕ್ಷಿಸಲಿ. ಪರವಾದಿ ಖಂಡನ, ಸ್ವಮತ ಸ್ಥಾಪನೆಯಲ್ಲಿ ರತರಾದ ಜ್ಞಾನಿಗಳ ಪಾಲಿಗೆ ಸೂರ್ಯನಂತಿರುವ ರಾಯರು ರಾತ್ರಿಯ ಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ಪ್ರತಿಕೂಲಿಗರು ಪರೀಕ್ಷಾರ್ಥವಾಗಿ ಮಣಿಮಾಲೆಯನ್ನು ಬೆಂಕಿಗೆ ಹಾಕಲು ತಮ್ಮ ಸಿದ್ಧಿಶಕ್ತಿಯಿಂದ ಪ್ರತಿಕೂಲಿಗರು ಪರೀಕ್ಷಾರ್ಥವಾಗಿ ಮಣಿಮಾಲೆಯನ್ನು ಬೆಂಕಿಗೆ ಹಾಕಲು ತಮ್ಮ ಸಿದ್ಧಿಶಕ್ತಿಯಿಂದ ಬೆಂಕಿಯಲ್ಲಿ ಬಿದ್ದಿದ್ದ ಕಂಠಮಾಲೆಯನ್ನು ಭಸ್ಮವಾಗದಂತೆ ಯಥಾವತ್ತಾಗಿ ಹೊರತೆಗೆದ ಮಹಾಮಹಿಮರು ನಮ್ಮ ಗುರುರಾಯರು. ಬೆಂಕಿಯಿಂದ ಯಾವ ತೊಂದರೆಯೂ ಉಂಟಾಗದಂತೆ ರಾಯರು ಸದಾ ರಕ್ಷಿಸಲಿ. ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಪರಿಮಳವೆಂಬ ಸೂತ್ರಾರ್ಥ ಗ್ರಂಥ ರಚಿಸಿದ ಪರಿಮಳಾಚಾರ್ಯರೆಂದೇ ಪ್ರಸಿದ್ಧರಾದ ರಾಯರು ವಿಷಯಾಸಕ್ತಿಯ ಸೆಳೆತದಿಂದ ನನ್ನನ್ನು ಸದಾ ರಕ್ಷಿಸಲಿ. ಭಾಷ್ಯ ಸಂಗ್ರಹಕಾರರಾದ ರಾಯರು ನಿಬಿಡವಾದ ಕಾಡು, ದುರ್ಗಮವಾದ ದಾರಿಗಳಲ್ಲಿ ನನ್ನನ್ನು ರಕ್ಷಿಸಲಿ. ಶ್ರೀಮನ್ಯಾಯ ಸುಧೆಯ ಘಮವನ್ನು ತಮ್ಮ ಪರಿಮಳ ಗ್ರಂಥದ ಮೂಲಕ ಪಸರಿಸಿದ ರಾಯರು ಎಲ್ಲ ಅವಸ್ಥೆಗಳಲ್ಲೂ ನನ್ನನ್ನು ರಕ್ಷಿಸಲಿ. ರಾಜಭಯ, ಚೋರಭಯ, ವಿಷಭಯ, ದೈಹಿಕ ರೋಗ, ಮಾನಸಿಕ ರೋಗಗಳು, ಕಾಡು ಪ್ರಾಣಿಗಳ ಭಯ, ಅಪಸ್ಮಾರ,
ಮುಂತಾದ ರೋಗಗಳನ್ನು ಅಜ್ಞಾನಾದಿ ದೋಷಗಳನ್ನು ಕಳೆಯುವ ರಾಯರು ನನ್ನನ್ನು ಸದಾ ರಕ್ಷಿಸಲಿ. ದಶೋಪನಿಷತ್ತುಗಳಿಗೆ ಉಪನಿಷದರ್ಥ ಸಂಗ್ರಹವನ್ನು ಬರೆದು ಅನುಗ್ರಹಿಸಿದ ಗುರುವರರು ಎಲ್ಲಾ ಕಡೆಗಳಲ್ಲೂ ನನ್ನನ್ನು ರಕ್ಷಿಸಲಿ. ಋಗಾದಿ ವೇದಗಳಿಗೆ ವಿವೃತಿ ಎಂಬ ವ್ಯಾಖ್ಯಾನ ಕೃತಿಯನ್ನು ರಚಿಸಿದ ಮಹಾಗುರುಗಳು ಅಚಲದಲ್ಲಿ ನನ್ನನ್ನು ರಕ್ಷಿಸಲಿ. ಅವಸ್ಥಾತ್ರಯಗಳಲ್ಲಿ ಒಂದಾದ ಜಾಗೃತಾವಸ್ಥೆಯಲ್ಲಿ ಮಂತ್ರಾಲಯ ನಿವಾಸಿಗಳಾದ ಶ್ರೀ ಗುರುಸಾರ್ವಭೌಮರು ನನ್ನನ್ನು ರಕ್ಷಿಸಲಿ. ನ್ಯಾಯ ಮುಕ್ತಾವಲಿ ಗ್ರಂಥಕರ್ತೃಗಳಾದ ನಮ್ಮ ರಾಯರು ಸ್ವಪ್ನಾವಸ್ಥೆಯ ಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ತಾತ್ಪರ್ಯ ಚಂದ್ರಿಕಾ ಪ್ರಕಾಶವೆಂಬ ಗ್ರಂಥಕರ್ತೃಗಳಾದ ಗುರುವರರು ಗಾಢ ನಿದ್ರೆಯ ಅವಸ್ಥೆಯಲ್ಲಿ ನನ್ನನ್ನು ರಕ್ಷಿಸಲಿ. ತಂತ್ರದೀಪಿಕಾ ಕರ್ತೃಗಳಾದ ರಾಯರು ಎಲ್ಲ ಅವಸ್ಥೆಗಳಲ್ಲಿ ನನ್ನನ್ನು ಕಾಪಾಡಲಿ. ದೋಷರಹಿತವಾದ ಶ್ರೀಮಧ್ವಮತವೆಂಬ ಹಾಲಿನ ಸಮುದ್ರಕ್ಕೆ ಪೂರ್ಣಚಂದ್ರನಂತಿರುವ ರಾಯರು ಗೀತಾರ್ಥ ಸಂಗ್ರಹ ರೂಪವಾದ ಗೀತಾ ವಿವೃತ್ತಿಯ ಕರ್ತೃಗಳಾದ ಯತಿವರರು ನನ್ನನ್ನು ಸದಾ ರಕ್ಷಿಸಲಿ. ಗುರು ಸಾರ್ವಭೌಮರ ಅಂತರಂಗ ಭಕ್ತರಾದ ಶ್ರೀ ಅಪ್ಪಣ್ಣಾಚಾರ್ಯರಿಂದ ಅನುಗ್ರಹಿಸಲ್ಪಟ್ಟಿರುವ ಶ್ರೀ ರಾಘವೇಂದ್ರ ಕವಚವು ಪಠಿಸಿದವರ ಪಾಪಗಳನ್ನು ಕಳೆದು ಪುಣ್ಯಫಲವನ್ನು ಹೊಂದಿಸಿಕೊಡುವುದಾಗಿದೆ. ಇದರ ಪಠಣದಿಂದ ಸರ್ವ ವಿಧವಾದ ರೋಗಗಳ ಬಾಧೆಯೂ ಶಮನವಾಗಿ ಪಠಿಕರು ನಿರೋಗಿಗಳಾಗುತ್ತಾರೆ. ಈ ಕವಚವನ್ನು ಶ್ರದ್ಧಾಭಕ್ತಿಯಿಂದ ಏಕೋ ಮನಸ್ಸಿನಿಂದ ನಿಯಮಿತವಾಗಿ ನಿತ್ಯವೂ ಪಠಿಸಿದಲ್ಲಿ ಕುರುಡರು ಪೂರ್ಣ ದೃಷ್ಟಿಯನ್ನು ಪಡೆಯುತ್ತಾರೆ, ಮೂಕರು ಒಳ್ಳೆಯ ಮಾತುಗಾರರಾಗುತ್ತಾರೆ. ಇಹಪರ ಕಾಮ್ಯಗಳ ಸಿದ್ಧಿಗಾಗಿ ಈ ಕವಚವನ್ನು ಪಠಿಸಿ ಇದರಿಂದ ಅಭಿಮಂತ್ರಿತವಾದ ಜಲವನ್ನು ಯಾರು ಸ್ವೀಕರಿಸುತ್ತಾರೋ ಅವರ ಅಭಿಲಾಷೆಗಳು ನಿಸ್ಸಂದೇಹವಾಗಿ ಈಡೇರುವುದು. ಲೌಕಿಕ ಮತ್ತು ಪಾರಮಾರ್ಥಿಕ ಸಾಧನೆಗೆ ವಿಪುಲ ಸಂಪತ್ತನ್ನು ಅನುಗ್ರಹಿಸುವ ಈ ಕವಚ ಭಕ್ತರಿಗೆ ದೀರ್ಘವಾದ ಆಯುಷ್ಯವನ್ನು ನೀಡುತ್ತದೆ. ಶ್ರೀಹರಿವಾಯು ಗುರುಗಳ ಪ್ರಸಾದ ಪ್ರಾಪ್ತಿಗೆ ಅತ್ಯವಶ್ಯಕವಾದ ಜ್ಞಾನ ಭಕ್ತ್ಯಾದಿಗಳನ್ನು ಈ ಕವಚ ವೃದ್ಧಿಸುತ್ತದೆ. ಗುರು ಸಾರ್ವಭೌಮರ ವೃಂದಾವನಕ್ಕೆ ಶ್ರದ್ಧಾಭಕ್ತಿಪೂರ್ವಕವಾಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡುವ ಭಕ್ತರಿಗೆ ಗುರುಗಳ ಮಹಾಪ್ರಸಾದ ಸಿದ್ಧಿಯಾಗಿ ಅವರೊಳಗೆ ಬೀಜಾಂಕುರವಾಗಿರುವ ಜನ್ಮಾಂತರ ಕರ್ಮ ಪ್ರಾರಬ್ಧ ರೂಪವಾದ ರೋಗಗಳು ಮತ್ತು ಬಾಧೆಗಳು ಪರಿಹಾರವಾಗುತ್ತದೆ. ಅನುಸಂಧಾನಪೂರ್ವಕವಾದ ನಿಷ್ಕಲ್ಮಶ ಭಕ್ತಿ ಸದೃಢವಾದ ವಿಶ್ವಾಸದೊಂದಿಗೆ ಈ ಕವಚವನ್ನು ಪಠಿಸಿದಲ್ಲಿ ಕುಂಟ, ಹೆಳವ ಮೊದಲಾದ ವಿಕಲಾಂಗಿಗಳು, ಬಾಲಗ್ರಹಾದಿ ದೋಷಗಳಿಂದ ಬಾಧಿತವಾದ ಶಿಶುಗಳಾದಿಯಾಗಿ ಸರ್ವರೂ ನಿರೋಗಿಗಳಾಗುತ್ತಾರೆ, ದೃಢಕಾಯವನ್ನು ಹೊಂದುತ್ತಾರೆ, ಬಾಧೆರಹಿತರಾಗುತ್ತಾರೆ. ರಾಯರ ಅಷ್ಟಾಕ್ಷರ, ರಾಯರ ಮಂತ್ರ, ರಾಯರ ಸ್ತೋತ್ರ ಹಾಗೂ ರಾಯರ ಕವಚವನ್ನು ನಿರಂತರ ಪಠಿಸುವವರಿಗೆ ಕುಷ್ಠಾದಿ ರೋಗಗಳಿಂದ ಮುಕ್ತಿ ದೊರೆಯುತ್ತದೆ. ಅನಿಷ್ಟ ಸೂಚಕವಾದ ದುರಪೇಕ್ಷಗಳ ಮೇಲಿನ ಆಸಕ್ತಿ ದೂರವಾಗುತ್ತದೆ. ಬಾಹ್ಯಾಂತರವಾಗಿ ಸತ್ಸಾಧನೆಗೆ ಸುಜೀವಿಗಳು ಸಜ್ಜುಗೊಳ್ಳುತ್ತಾರೆ. ಬೀಜಾಕ್ಷರದಿಂದ ಯುಕ್ತವಾದ ರಾಘವೇಂದ್ರ ಯಂತ್ರವನ್ನು ವಿಧಿಪೂರ್ವಕವಾಗಿ ರಚಿಸಿ ವೃಂದಾವನದೊಳಗಿರಿಸಿ ಶಾಸ್ತ್ರೋಕ್ತ
ಯುಕ್ತವಾದ ರೀತಿ ಅಭಿಷೇಕಾದಿಗಳನ್ನು ನೆರವೇರಿಸಿದಲ್ಲಿ ವೃಂದಾವನಸ್ಥ ರಾಯರು ಸಂತುಷ್ಟರಾಗಿ ತಮ್ಮ ಭಕ್ತರಿಗೆ ಅನುಗ್ರಹೋನ್ಮುಖರಾಗುತ್ತಾರೆ. ಭಕ್ತರ ಭಕ್ತಿಯ ಪ್ರತೀಕವಾದ ವೃಂದಾವನಸ್ಥಿತ ಜಗನ್ಮಾನ್ಯರಾದ ಗುರು ಸಾರ್ವಭೌಮರಿಗೆ ಅನುಸಂಧಾನಪೂರ್ವಕವಾದ ಷೋಡಶೋಪಚಾರವನ್ನು ನೆರವೇರಿಸಿ ಪುಷ್ಪಾರ್ಚನಾಪೂರ್ವಕವಾಗಿ ರಾಯರ ಅಷ್ಟೋತ್ತರ ಶತನಾಮಾವಳಿ ಸಹಸ್ರನಾಮಾವಳಿಯನ್ನು ಪಠಿಸಿದರೆ ಗುರುಗಳು ಪ್ರಸನ್ನರಾಗುತ್ತಾರೆ. ಯಾರಿಗೆ ಜನ್ಮಾಂತರ ಸುಕೃತ ಫಲ ವಿಶೇಷವಾಗಿರುವುದೋ ಅಂತಹ ಸುಜೀವಿಗಳಿಗಷ್ಟೇ ಮಂತ್ರತುಲ್ಯವಾದ ರಾಘವೇಂದ್ರ ಎಂಬ ನಾಮ ಕಿವಿಗೆ ಬೀಳಲು ಸಾಧ್ಯ. ಆ ಒಂದು ಶ್ರವಣ, ಆ ಒಂದು ಸ್ಮರಣೆ ಭಕ್ತರನ್ನು ಗುರುಗಳ ಮಹಾಪ್ರಸಾದಕ್ಕೆ ಪಾತ್ರರನ್ನಾಗಿಸುತ್ತದೆ. ಅಂತಹ ದಯಾಳು ಗುರುಗಳನ್ನು ವಿವಿಧ ಪೂಜಾ ಸಾಧನಗಳಿಂದ, ವಿವಿಧ ಫಲಗಳಿಂದ ಭಕ್ತಿಪೂರ್ವಕವಾಗಿ ಅರ್ಚಿಸೋಣ. ಪರಮದಯಾಳುಗಳಾದ ಗುರು ಸಾರ್ವಭೌಮರ ವೃಂದಾವನದೆದುರು ನಿಂತು ನಿತ್ಯವೂ 3 ಕಾಲದಲ್ಲಿ ಈ ಕವಚವನ್ನು ಪಠಿಸಿದರೆ ಭೂತ ಪ್ರೇತ ಪಿಶಾಚಾದಿ ದುಷ್ಟಶಕ್ತಿಗಳು ಭಯ ಹೊಂದಿ ದಿಕ್ಕು ದೆಸೆ ಕಾಣದಂತೆ ಓಡಿಹೋಗುವವು. ಹರಿದಾಸವರೇಣ್ಯರು ಯತಿಕುಲೋತ್ತುಂಗರು ಭಕ್ತರ ಉದ್ಧಾರಕರಾದ ಗುರು ಸಾರ್ವಭೌಮರ ಎದುರಿಗೆ ಶುದ್ಧ ಭಾವದಿಂದ ದೀಪಗಳನ್ನು ಬೆಳಗಿಸುವವಗೆ ಸಂಸಾರವೆಂಬ ಮಹಾಸಭೆಯಲ್ಲಿ ಸದಾ ವಿಜಯ ಪ್ರಾಪ್ತವಾಗುವಂತೆ ಗುರುಗಳು ಅನುಗ್ರಹಿಸುತ್ತಾರೆ. ಈ ಕವಚದ ಪಠಣದಿಂದಾಗಿ ರಾಜಭಯ, ಚೋರಭಯ, ಹುಲಿ ಮುಂತಾದ ಕ್ರೂರ ಪ್ರಾಣಿಗಳ ಭಯ, ಸರ್ಪಾದಿ ವಿಷಜಂತುಗಳ ಭಯ, ಮೊಸಳೆ ಮೊದಲಾದ ಜಲಚರಗಳ ಭಯವೆಂಬ ಪೀಡೆಗಳು ಎಂದೂ ಬಾಧಿಸುವುದಿಲ್ಲ. ಅನಿಷ್ಟ ನಿವಾರಣೆ, ಇಷ್ಟ ಪ್ರಾಪ್ತಿಗೆ ಈ ಕವಚದ ಪಠಣ ಸಿದ್ಧ ಸಾಧನವಾಗಿದೆ. ಚಂದ್ರೋದಯ, ಸೂರ್ಯೋದಯದ ಪ್ರಶಸ್ತ ಸಮಯದಲ್ಲಿ ಗುರು ಸಾರ್ವಭೌಮರ ವೃಂದಾವನದೆದುರು ಈ ಕವಚವನ್ನು ಪಠಿಸಿದರೆ ಕವಚದ ಪ್ರಭಾವದಿಂದ ಎಲ್ಲಾ ಭಯಗಳೂ ದೂರವಾಗಿ ಪಠಿಸಿದವರನ್ನು ನಿರಂತರ ರಕ್ಷಿಸುವ ರಕ್ಷಾ ಕವಚವಾಗಿರುತ್ತದೆ ಈ ಕವಚ. ಗುರುರಾಜರ ಅಂತರಂಗ ಭಕ್ತರಾದ ಶ್ರೀ ಅಪ್ಪಣ್ಣಾಚಾರ್ಯರು ಬರೆದು ಉಪದೇಶಿಸಿ ಅನುಗ್ರಹಿಸಿದ ಶ್ರೀ ರಾಘವೇಂದ್ರ ಕವಚವನ್ನು ಜಪಿಸುವವರಿಗೆ ಧನ, ಧಾನ್ಯ, ಪತ್ನಿ, ಪುತ್ರರು ಮುಂತಾದ ಲೌಕಿಕ ಸಂಪತ್ತಿನ ಜೊತೆಗೆ ಭಗವದನುಗ್ರಹ ಪ್ರಾಪ್ತಿಗೆ ಪ್ರಧಾನವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳು ವೃದ್ಧಿಯಾಗುತ್ತದೆ. ಶ್ರೀಹರಿಯನ್ನು ತೋರುವ ಗುರುಗಳನ್ನು ಪಡೆದ